ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನಲ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬಹುದು. ಆ್ಯಂಡ್ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ನಿಮ್ಮ ಪರ್ಸನ್ನ ನೀವು ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನನಗೆ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. ಇಟ್ ಶೋಸ್ ದಟ್ ಈಗ ಪ್ರೆಸೆಂಟಲ್ಲಿ 3 ಪಾರ್ಟೀಸ್ ಅಥವಾ 3 ಮೆಂಬರ್ಸ್ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಕ್ಯಾನ್ ಬಿ ಅ ಲವರ್ ಅಥವಾ ಅ ಫ್ಯಾಮಿಲಿ ಅಥವಾ ಅ ಫ್ರೆಂಡ್ಸ್, ಯಾರು ಬೇಕಾದರೂ ಆಗಿರ್ಬೋದು. ಇವರ ಒಂದು ರಿಲೇಷನ್ಶಿಪ್ ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ಪಲ್ಲಿ ಬೇರೆ ವ್ಯಕ್ತಿಯ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಮಾತನ್ನು ತುಂಬ ಕೇಳೋ ಅಂಥದ್ದು ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂಥರ ಕಾನ್ಫ್ಲಿಕ್ಟ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಯಾಕೆ ಅಂತ ಅಂದರೆ ಈ ಮೂರನೇ ವ್ಯಕ್ತಿಯ ಇನ್ಫ್ಲೂಯೆನ್ಸಸ್ ನಿಮ್ಮ ರಿಲೇಷನ್ಶಿಪ್ನ ತುಂಬ ಹಾಳು ಮಾಡ್ತಿದೆ ಅನ್ನುವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಕರೆಂಟ್ಲಿ ದೇರ್ ಈಸ್ ಸಮ್ ಇನ್ಫ್ಲೂಯೆನ್ಸಸ್ ಥ್ರೂ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಕರೆಂಟ್ ಎನರ್ಜಿಯಲ್ಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಯಾವುದೋ ಮೂರನೇ ವ್ಯಕ್ತಿ ಅಂತೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಆದರೆ ಈ ಪರ್ಸನ್ ಯಾವ ಥರ ಇದ್ದಾರೆ ಅಂದರೆ ಏನೋ ಒಂಥರ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ನೀವಿಬ್ಬರು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದು ಥರ್ಡ್ ಪಾರ್ಟಿ ಇದ್ದರೆ ಆ ಪರ್ಸನ್ಗೆ ನಿಮ್ಮನ್ನು ಮೋಸ ಮಾಡ್ತಿದ್ದೀನಿ, ನಿನ್ನನ್ನು ಚೀಟ್ ಮಾಡ್ತಿದ್ದೀನಿ ಅನ್ನುವಂಥ ಒಂದು ರಿಗ್ರೆಟ್ ಭಾವನೆ ಇದೆ. ಇನ್ ಕೇಸ್ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಈ ಪರ್ಸನ್ ಏನೋ ಒಂಥರ ಡಿಸಪಾಯಿಂಟೆಡ್ ಆಗಿದ್ದಾರೆ. ಅವ್ರಿಗೆ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದು ಬೇಜಾರಾಗಿದೆ. ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇದ್ರೂ ಕೂಡ ಆ ವ್ಯಕ್ತಿಯಿಂದ ಆ ಪ್ರೀತಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನಿಮ್ಮಿಂದ ಸಿಗ್ತಾ ಇದ್ದಂತಹ ಕೇರ್, ಕನ್ಸರ್ನ್, ಲವ್, ಅಫೆಕ್ಷನ್ ಅನ್ನುವಂಥದ್ದು ಆ ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಈ ಪರ್ಸನ್ನ ಐದರ್ ರಿಲೇಷನ್ಶಿಪ್ಪಲ್ಲಿ ಏನಂತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬ್ರೇಕಪ್ ಟೈಮಲ್ಲಿ ಈ ಪರ್ಸನ್ನ ನೀವು ಮೀಟ್ ಮಾಡಿರ್ಬೋದು, ಅಥವಾ ನಿಮ್ಮ ಆಫೀಸ್ ಕೊಲೀಗ್ಸ್ ಆಗಿರಬಹುದು ಈ ವ್ಯಕ್ತಿ, ನೀವು ಅಲ್ಲಿ ಪರ್ಸನ್ನ ಮೀಟ್ ಮಾಡಿರ್ಬೋದು. ಅಂದರೆ ಒಂದು ಇಲ್ಲ ಅಂತ ಅಂದರೆ ರಿಲೇಟಿವ್ಸ್ ಮಧ್ಯೆ ಈ ಪರ್ಸನ್ನ ನೀವು ಮೀಟ್ ಮಾಡಿರ್ಬೋದು. ಬಿಕಾಸ್ ಇದರ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಈ ಎನರ್ಜಿ ಕಾಣಿಸ್ತಾ ಇರೋದು ಈ ಥರ ಒಂದು ಕೋರ್ಟ್ ಕೇಸ್ ಟೈಮಲ್ಲೋ ಅಥವಾ ಆಫೀಸಲ್ಲೋ ಅಥವಾ ರಿಲೇಟಿವ್ಸ್ ಅಥವಾ ಫಂಕ್ಷನ್ ಹತ್ರನೋ ಈ ಥರ ಎಲ್ಲೋ ನೀವು ಈ ಪರ್ಸನ್ನ ಮೀಟ್ ಮಾಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಥರ್ಡ್ ಪಾರ್ಟಿ ಬಂದು ವರ್ಕರ್, ಕೊಲೀಗ್ಸ್ ಅಥವಾ ನಿಮ್ಮದೇ ಆದಂಥ ಕೆಲಸನ ಅವರು ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಥರ್ಡ್ ಪಾರ್ಟಿ ಕೂಡ. ಸೊ ನೋಡೋಣ ನಿಮ್ಮ ಎನರ್ಜಿ ವೈಸ್ ಇನ್ನು ಆ ಪರ್ಸನ್ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂತ. ಸೊ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಆ ಪರ್ಸನ್ ತುಂಬ ರಿಗ್ರೆಟ್ ಮಾಡಿದ್ದಾರೆ, ಫೀಲಿಂಗ್ಸ್ ಅನ್ನುವಂಥದ್ದಿದೆ. ಬಟ್ ಅವ್ರಿಗೆ ಸ್ವಲ್ಪ ಏನಂತಾರೆ ಪ್ರಾಕ್ಟಿಕಲ್ ಮೈಂಡ್ಸೆಟ್, ಎಮೋಷನಲ್ ಮೈಂಡ್ಸೆಟ್ಗಿಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಮ ಜೀವನ ನಿಮ್ಮದು, ಅವರ ಜೀವನ ಅವ್ರದ್ದು. ಅವರು ಯಾವಾಗಲೂ ಅವರ ಒಂದು ಬಿಸ್ನೆಸ್ ಮೇಲೋ ಅಥವಾ ಅವರ ಒಂದು ಕೆರಿಯರ್ ಮೇಲೋ ಅಥವಾ ಹಣ ಮಾಡಬೇಕು, ಅಂತಸ್ತು ಮಾಡಬೇಕು, ನನ್ನ ಕೆರಿಯರ್, ನನ್ನ ಜೀವನ ನಾನು ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಸೆಲ್ಫಿಶ್ನೆಸ್ ಈ ಪರ್ಸನಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರ ಫೋಕಸ್ ಬಂದು ಫಿನಾನ್ಷಿಯಲ್ ಥಿಂಗ್ಸ್ ಮೇಲೆ ಆಗಿರ್ಬೋದು, ಅವರ ಫೋಕಸ್ ಬಂದು ಅವರ ಜೀವನದ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು. ಈ ಥರ ಈ ಪರ್ಸನ್ ಅವರ ಸ್ಕಿಲ್ನ ಅವರು ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ ಪ್ರೆಸೆಂಟಲ್ಲಿ. ಈಗ ನಿಮ್ಮ ಮತ್ತು ಅವರ ಮಧ್ಯೆ ಎಷ್ಟೇ ರಿಲೇಷನ್ಶಿಪ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ರೂ ಆ ಪರ್ಸನ್ದು ಒಂದು ಮೈಂಡ್ ಮಾತ್ರ ಅವರ ಒಂದು ಬೆಳವಣಿಗೆ ಮೇಲೇ ಇದ್ದೇ ಇರುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಏನಾದರೂ ನಿಮಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದರೆ ಅಥವಾ ನೀವು ಈ ಪರ್ಸನ್ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದರೆ ಈ ಪರ್ಸನ್ ಸ್ವಲ್ಪ ಮನಿ ಮೈಂಡೆಡ್ ಆಗಿರೋ ಚಾನ್ಸಸ್ ಇರುತ್ತೆ. ಅಂದರೆ ನೀವೇನಾದರೂ ಹೆಲ್ಪ್ ಮಾಡಿದರೆ ನಿಮಗೆ ಮತ್ತೆ ಮನಿನ ರಿಟರ್ನ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಆ ಪರ್ಸನ್ಗೆ ಇರಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ಈ ಪರ್ಸನ್ ಇನ್ನು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗೇ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರೋವಂಥದ್ದು. ನೀವು ಕೊಟ್ಟಿರೋವಂತಹ ಹಣಕಾಸಿಗೆ ಆ ಪರ್ಸನ್ಗೆ ಒಂದು ಏನಂತಾರೆ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಭಾವ ಇದೆ. ಅದಂದ್ಬಿಟ್ಟು ಆ ಹಣನ ವಾಪಸ್ ರಿಟರ್ನ್ ಮಾಡುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇನ್ನೂ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಿರೋದು. ಆ್ಯಂಡ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಅಂತ ಬಂದಿದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಜೊತೆ ಇದ್ದಾಗ ತುಂಬ ಎಕ್ಸೈಟೆಡ್ ಆಗಿ, ಹ್ಯಾಪಿಯಾಗಿ, ಜೀವನ
ಫುಲ್ಲು ಬೆಸ್ಟ್ ಆಗಿದೆ, ಫುಲ್ ಖುಷಿ ಸಂತೋಷ ಈ ಥರದ್ದೆಲ್ಲನೂ ಆ ಪರ್ಸನ್ ಫೀಲ್ ಮಾಡಿದ್ದಾರೆ. ಬಟ್ ಆ ಪರ್ಸನ್ನು ಒಂದು ತಲೆಯಲ್ಲಿ ಯಾವಾಗಲೂ ಇತ್ತು, ಈ ರಿಲೇಷನ್ಶಿಪ್ ಎಲ್ಲೋ ವರ್ಕ್ ಆಗಲ್ಲ, ಇದು ಕಮಿಟ್ಮೆಂಟ್ ಕೊಡೋದಕ್ಕಾಗಲ್ಲ, ನನಗೆ ಈ ಪರ್ಸನ್ ಮ್ಯಾಚ್ ಆಗಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡ್ತಾ ಹೋಗೋಣ, ಇದು ಶಾಶ್ವತವಾದದ್ದು ರಿಲೇಷನ್ಶಿಪ್ ಅಲ್ಲ ಅನ್ನೋವಂಥ ಒಂದು ಮನಸ್ಥಿತಿ ಆ ಪರ್ಸನ್ಗೆ ಆಲ್ರೆಡಿ ಇತ್ತು. ನಿಮ್ಮನ್ನು ಬಿಡಬೇಕಾದ್ರೆ ಆ ಪರ್ಸನ್ ತುಂಬ ಯೋಚನೆ ಮಾಡಿ ಬಿಟ್ಟಿದ್ದಾರೆ. ಅಂದರೆ ನನ್ನ ಜೀವನ, ನನ್ನ ಅಚೀವ್ಮೆಂಟ್, ನನ್ನ ಸಕ್ಸಸ್, ನಾನು ಬೆಳಿಬೇಕು, ನಾನು ಖುಷಿಯಾಗಿರ್ಬೇಕು, ನಾನು ಚೆನ್ನಾಗಿರಬೇಕು, ಈ ಥರ ಒಂದು ವಿಚಾರನ ಈ ಪರ್ಸನ್ ತಲೆಯಲ್ಲಿ ಹಾಕ್ಕೊಂಡು ನಿಮ್ಮನ್ನು ನೀವು ಯಾವತ್ತಿದ್ರೂ ಅವರ ಒಂದು ಮೈಂಡ್ಸೆಟ್ಟಿಗೆ ಈಕ್ವಲ್ ಅಲ್ಲ ಅನ್ನೋ ಒಂದು ಮನಸ್ಥಿತಿ ಆ ಪರ್ಸನ್ಗೆ ಯಾವಾಗಲೂ ಇತ್ತು. ಅವರ ಜೀವನದಲ್ಲಿ ಅವರು ನಿಮ್ಮನ್ನು ಆ ಕ್ಷಣಕ್ಕೆ ಮಾತ್ರ ಅಟ್ರ್ಯಾಕ್ಷನ್ಗೆ ಹೋಗಿದ್ದಾರೆ ಹೊರತು ಈಗ ಆ ಪರ್ಸನ್ಗೆ ಕಮಿಟ್ಮೆಂಟ್ ಅನ್ನೋ ಒಂದು ಭಯ ಇದೆ. ನಾನು ನಿನಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗಲ್ಲ, ನನ್ನ ಜೀವನದಲ್ಲಿ ನಿನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ತೊಗೊಳೋದಕ್ಕಾಗಲ್ಲ, ನಿನ್ನ ಜೀವನ ನಿಂದು, ನನ್ನ ಲೈಫ್ ನಂದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನೋಡ್ತಿದ್ರೆ ಅವರ ಲೈಫಲ್ಲಿ ರಿಗ್ರೆಟ್ ಅನ್ನುವಂಥದ್ದಿದೆ. ಆದರೆ ಈ ಪರ್ಸನ್ ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡಿದ್ರಾ ಅಂತ ಅಂದ್ಬಿಟ್ಟು ನೋಡೋಣ ನೆಕ್ಸ್ಟ್ ಕಾರ್ಡಲ್ಲಿ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ನೀವಿಲ್ಲಿ ನೋಡ್ಬೋದು, ಪ್ರೀತಿ ಅನ್ನೋ ಕಾರ್ಡ್ ತುಂಬ ಕಮ್ಮಿ ಬಂದಿದೆ. ಇಲ್ಲೂ ಪೆಂಟಿಕಲ್ಸ್, ಇಲ್ಲೂ ಪೆಂಟಿಕಲ್ಸ್, ಇಲ್ಲೂ ಪೆಂಟಿಕಲ್ಸ್. ಪೆಂಟಿಕಲ್ಸ್ ಅಂತ ಅಂದರೆ ಒಂದು ಹಣ ಆಗಿರ್ಬೋದು, ಅಂದರೆ ಫಿನಾನ್ಷಿಯಲ್ ಥಿಂಗ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಅವರ ಕೆರಿಯರ್ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಒಂದು ಗ್ರೋತ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇದ್ರ ಮೇಲೆ ಆ ಪರ್ಸನ್ ಫೋಕಸ್ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನು ನಿಮ್ಮನ್ನು ಇಷ್ಟಪಟ್ರ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಒಂದು ಏನಂತಾರೆ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ನೀವು ಅವ್ರನ್ನ ಕೇರ್ ಮಾಡೋದಾಗಿರ್ಬೋದು, ಅಥವಾ ನೀವು ಬೇರೆಯವ್ರನ್ನ ನರ್ಚರಿಂಗ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಷನಲ್ಲಿ ಅವರು ನಿಮಗೆ ಸಪೋರ್ಟ್ ಮಾಡಿದ್ದಾಗಿರ್ಬೋದು, ನಿಮ್ಮ ಪಕ್ಕ ನಿಂತು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ದಾಗಿರ್ಬೋದು, ನಿಮ್ಮ ಒಂದು ನೆಗೆಟಿವ್ ಶೇಡನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೆ ಆ ಪರ್ಸನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ಬಂದು ಕನ್ಯಾ ರಾಶಿ ಆಗಿರ್ತಾರೆ, ಕುಂಭ ರಾಶಿ ಆಗಿರ್ತಾರೆ, ಧನು ರಾಶಿ ಆಗಿರ್ತಾರೆ, ಕರ್ಕಟಕ ರಾಶಿ ಆಗಿರ್ತಾರೆ, ಮತ್ತು ವೃಶ್ಚಿಕ ರಾಶಿ ಆಗಿರ್ತಾರೆ, ಆ್ಯಂಡ್ ವೃಷಭ ರಾಶಿ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಟ್ರ ಅಂತ ಅಂದ್ಬಿಟ್ಟು ನೀವೇನಾದರೂ ಕೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಅವರು ನಿಮಗೆ ತೋರಿಸಿದ ಕೇರ್, ಕನ್ಸರ್ನ್, ನರ್ಚರಿಂಗ್ ಅದೆಲ್ಲ ನಿಜ. ಆದರೆ ಹೋಗ್ತಾ ಹೋಗ್ತಾ ಆ ಪರ್ಸನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಮೇಲೆ ಅವ್ರು ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರವರ ಫ್ಯಾಮಿಲಿ ಮೇಲೆ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನುವಂಥದ್ದು ಕಾಣಿಸ್ತಿದೆ. ಸೊ ನೋಡೋಣ, ಇವರ ಎನರ್ಜಿ ಲೈಕ್ ಕಮಿಟ್ಮೆಂಟಿಗೆ ಈ ಪರ್ಸನ್ ಇನ್ನೂ ರೆಡಿ ಆಗಿಲ್ಲ. ಆದರೆ ಆ ಪರ್ಸನ್ ಒಂದು ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಒಂದು ಬೇಜಾರು ಅನ್ನುವಂಥದ್ದು ಆ ಪರ್ಸನ್ಗೆ ಫೀಲಿಂಗಲ್ಲಿ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಫರ್ದರ್ ಅವರ ಫೀಲಿಂಗ್ಸ್ ಏನಾಗಿರಬಹುದು ಅಂತ ಅಂದ್ಬಿಟ್ಟು ನೋಡೋಣ. ಕಾನ್ಸ್ಟೆಂಟ್. ಓಕೆ, ಲವ್ವಿಂಗ್ ಯು ಇಸ್ ಲೈಕ್ ಅ ಬ್ರೀತಿಂಗ್, ಹೌ ಕೆನ್ ಐ ಸ್ಟಾಪ್. ಈ ಒಂದು ಕಾರ್ಡ್ ಹೇಳ್ತಿದೆ, ಈ ಪರ್ಸನ್ನ ನೀವು ಕಾನ್ಸ್ಟೆಂಟ್ ಆಗಿ ಲವ್ ಮಾಡ್ತಿದ್ರೆ ವಿಲ್ ಟೇಕ್ ಇಟ್ ಆಸ್ ಯುವರ್ ಎನರ್ಜಿ. ಓಕೆ, ಯಾಕೆ ಅಂತ ಅಂದರೆ ಇಷ್ಟು ಎನರ್ಜಿ ಮಧ್ಯ ಈ ಕಾರ್ಡ್ ನೆಗೆಟಿವ್ ಆಗಿ ಕಾಣಿಸ್ಬಾರ್ದು. ಅಂತ ಅಂದರೆ ಆ ಪರ್ಸನ್ ಇಷ್ಟೊಂದು ಒಳ್ಳೆ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಬಿಕಾಸ್ ಇಲ್ಲಿ ಈ ಪ್ಯಾಟ್ರನಲ್ಲಿ ಈ ಕಾರ್ಡ್ಸ್ ಇದೆ ಅಂತ ಅಂದಾಗ ಈ ಕಾರ್ಡನ್ನು ನಾನು ಏನಂತ ತೊಗೊಳ್ತೀನಿ ಅಂದರೆ, ನಿಮ್ಮ ಫೀಲಿಂಗ್ಸ್ ಆಗಿದೆ ಇದು. ಲವ್ವಿಂಗ್ ಯು ಇಸ್ ಲೈಕ್ ಅ ಬ್ರೀತಿಂಗ್. ನಿಮ್ಮ ಒಂದು ಪ್ರತಿಯೊಂದು ಉಸಿರಲ್ಲೂ ನೀವು ಆ ಪರ್ಸನ್ನ ನೆನಪಿಸ್ಕೊಳ್ತಾ ಇದ್ದೀರಾ, ಆ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನೆನಪಿಸ್ಕೊಳ್ತಿದ್ದೀರಾ, ಆ ಪರ್ಸನ್ ಮಾಡಿದಂತಹ ಪ್ರಾಮಿಸ್ನ ನೀವು ನೆನಪಿಸ್ಕೊಳ್ತಾ ಇದ್ದೀರಾ. ನೀವು ಹೇಗೆ ಆ ಪರ್ಸನ್ನ ಮರೆಯೋಕ್ಕಾಗತ್ತೆ, ನಾನು ಹೇಗೆ ಈ ಪರ್ಸನ್ನಿಂದ ದೂರ ಇರೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಫೀಲಿಂಗ್ಸ್ ಆಗಿದೆ, ನಿಮ್ಮ ಒಂದು ಥಾಟ್ ಆಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಏನು ಎನರ್ಜಿ ಬರುತ್ತೆ ಅಂತ ಅಂದ್ಬಿಟ್ಟು. ಡಿಸಿಷನ್. ಓಕೆ, ಇಟ್ ಈಸ್ ದ ಟೈಮ್ ಟು ಡಿಸೈಡ್ ಸಮಥಿಂಗ್ ಫಾರ್ ದಿಸ್ ರಿಲೇಷನ್ಶಿಪ್. ಈಗ ನೀವು ಕೂಡ ಇದನ್ನು ಡಿಸೈಡ್ ಮಾಡೋ ಟೈಮ್ ಬಂದಿದೆ. ನೀವು ಕೂಡ ಒಂದು ಡಿಸಿಷನ್ ಅನ್ನುವಂಥದ್ದನ್ನು ತೊಗೋಬೇಕಾಗಿದೆ. ಆ ಥರ್ಡ್ ಪಾರ್ಟಿನ ನೀವಾ, ಅಥವಾ ಅವರ ಕೆರಿಯರ ನೀವಾ, ಅಥವಾ ಅವರ ಫ್ಯಾಮಿಲಿನ ನೀವಾ, ಈ ಥರ ಒಂದು ಡಿಸಿಷನ್ ಅನ್ನುವಂಥದ್ದು ನಿಮಗೆ ಬೇಕಾಗಿದೆ. ನಿಮಗೂ ಕೂಡ ಪರ್ಸನ್ಗಾಗಿ ಕಾದು
ಆ ಪರ್ಸನ್ ಚೇಂಜ್ ಆಗ್ತಾರೆ ಇವತ್ತು ನಾಳೆ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಒಂದು ಡಿಸಿಷನ್ ಅನ್ನುವಂಥದ್ದು ಬೇಕಾಗಿದೆ. ಮೇ ಬಿ ನೀವು ಹಾಗಾಗಿ ಟ್ಯಾರೋ ರೀಡಿಂಗ್ಸ್ನ ನೋಡ್ತಿರ್ಬೋದು. ನನ್ನ ಲೈಫಲ್ಲಿ ಈ ಒಂದು ಡಿಸಿಷನ್ ಅನ್ನುವಂಥದ್ದು ತೊಗೊಳೋದು ಕಷ್ಟ ಆಗಿದೆ, ಅವರ ಫೀಲಿಂಗ್ಸ್ ಏನು ನೋಡೋಣ ಅಂತ ಅಂದ್ಬಿಟ್ಟು ನೀವು ನೋಡ್ತಿರಬಹುದು ಅಂತ ಅನಿಸುತ್ತೆ. ಆ್ಯಂಡ್ ಯು ಆರ್ ಸ್ಟಿಲ್ ಪೊಸೆಸಿವ್ನೆಸ್, ನಿಮ್ಗಿನ್ನ ಪೊಸೆಸಿವ್ನೆಸ್ ಇದೆ. ಎಸ್ ಐ ಆಮ್ ಸೆಲ್ಫಿಶ್, ಐ ಕಾಂಟ್ ಟಾಲರೇಟ್ ಯುವರ್ ಆಬ್ಸೆನ್ಸ್. ಅವ್ರು ಇಲ್ಲದೇ ಇರುವಂತಹ ಆಬ್ಸೆನ್ಸ್ ಅಥವಾ ಅವ್ರು ಇಲ್ಲದೆ ಇರುವಂತಹ ಒಂದು ಜಾಗ ಅಥವಾ ಅವರು ನಿಮ್ಮ ಲೈಫಲ್ಲಿ ಒಂದು ಎಂಟಿನೆಸ್ನ ಕೊಟ್ಟು ಹೋಗಿರೋದು ನಿಮ್ಗೆ ಅನಿಸ್ತಾ ಇದೆ, ಅದನ್ನು ನಿಮಗೆ ತಡ್ಕೊಳ್ಳೋದಕ್ಕಾಗಲ್ಲ. ನೀವು ಆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಆ ಪರ್ಸನ್ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರೆ ಅಂದರೆ ನಿಮಗೆ ತಡ್ಕೊಳ್ಳೋಕ್ಕಾಗಲ್ಲ. ಆ ಪರ್ಸನ್ ನಿಮ್ಮ ಜೀವನದಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಅಂದರೆ ನಿಮ್ಗೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ನೀವು ತುಂಬ ಪೊಸೆಸಿವ್ ಆಗಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ಇದ್ಮೇಲೆ ನಿಮಗೆ ಅವ್ರ ಮೇಲೆ ಒಂದು ಕಾನ್ಸ್ಟೆಂಟ್ ಲವ್ ಇದೆ, ಒಂದು ಪೊಸೆಸಿವ್ನೆಸ್ ಇದೆ. ಸೊ ಒಂದು ಡಿಸಿಷನ್ ಅನ್ನುವಂಥದ್ದು ನಿಮಗೆ ಬೇಕಾಗಿದೆ. ಸೊ ವಿಲ್ ಸಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ತುಂಬ ಕಾಣಿಸಿದ ಡೇಟ್ ಆಫ್ ಬರ್ತ್ ಬಂದು 3, 12, 21, 30, 31, 5, 15, 14, 22 ಆ್ಯಂಡ್ 16 ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನೋಡೋಣ ನಿಮಗೆ ಏನು ಗೈಡೆನ್ಸ್ ಇದೆ ಈ ಒಂದು ರೀಡಿಂಗಲ್ಲಿ ಅಂತ ಅಂದ್ಬಿಟ್ಟು. ಓಕೆ, ಕಾರ್ಡ್ ಬಿದ್ದಿದೆ, ನೋಡೋಣ. ಕಾನ್ಫಿಡೆನ್ಸ್ ಯುವರ್ ಕೀ ಟು ಸಕ್ಸಸ್. ಓಕೆ, ಇದರ ಅರ್ಥ ನೀವು ಏನು ಮಾಡ್ತಿದ್ದೀರೋ ನಿಮ್ಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರಲಿ. ನಿಮಗೆ ಈ ಪರ್ಸನ್ ಬರ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ಅದ್ರ ಮೇಲೆ ಕಾನ್ಫಿಡೆಂಟ್ ಆಗಿರಿ, ಅದನ್ನು ಡೌಟಾಗಿ ಇಟ್ಕೋಬೇಡಿ. ಯಾಕೆ ಅಂತ ಅಂದರೆ ಯಾವತ್ತೂ ನಾವು ಕೆಲವೊಂದು ಸಿಚುವೇಶನ್ನ ಡೌಟ್ಫುಲ್ಲಾಗಿ ಇಟ್ಕೊಳ್ತೀವೋ ಆವಾಗ ನಮ್ಮ ಜೀವನದಲ್ಲಿ ಯಾವುದು ಒಳ್ಳೆಯದೇ ಆಗಲ್ಲ. ನಿಮಗೇ ದೃಢ ಸಂಕಲ್ಪ ಅನ್ನೋದು ಇಲ್ಲ ಅಂದಾಗ ನಿಮ್ಮ ಜೀವನದಲ್ಲಿ ನೀವೇನೂ ಪಡೆಯೋದಕ್ಕಾಗಲ್ಲ. ಇವತ್ತು ನಾನೇನೋ ಮನೆ ಪಡಿಬೇಕು, ಇವತ್ತು ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನು ರಿಚ್ ಆಗಬೇಕು, ನಾನು ಒಂದು ಮನೆ ತೆಗಿಬೇಕು, ನಾನೊಂದು ಸೈಟ್ ತೆಗಿಬೇಕು ಅಂದಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೇ ನೀವು ಅದನ್ನು ತೆಗಿಯೋಕ್ಕೆ ಸಾಧ್ಯ. ನಿಮ್ಮ ಮೇಲೆ ನಿಮಗೆ ಡೌಟ್ ಇದ್ದರೆ ನೀವು ಯಾವತ್ತೂ ಕೂಡ ಆ ಕೆಲಸನ ಮಾಡೋದಕ್ಕಾಗಲ್ಲ. ಅದೇ ಥರ ನಿಮಗೆ ಈ ಪರ್ಸನ್ ಮೇಲೆ ಏನಾದರೂ ಕಾನ್ಫಿಡೆನ್ಸ್ ಇದೆ, ಇವರು ನನ್ನ ಜೀವನದಲ್ಲಿ ವಾಪಸ್ ಬರ್ತಾರೆ ಅಂತ ಅಂದರೆ ನಿಮ್ಮ ತಲೆಯಲ್ಲಿರುವಂಥ ಒಂದು ಡೌಟ್, ಒಂದು ಸಂಶಯ ಅಥವಾ ಒಂದು ಅನುಮಾನ ಅಥವಾ ಇವರು ಚೇಂಜ್ ಆಗಿಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ಮನಸ್ಥಿತಿಯಲ್ಲಿ ನೀವು ಇದ್ದರೆ ಈ ಪರ್ಸನ್ನ ನೀವು ಯಾವತ್ತೂ ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಅದೇ ಈ ಪರ್ಸನ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಬರ್ತಾರೆ, ಅವ್ರಿಗೆ ನನ್ನ ವ್ಯಾಲ್ಯೂ ಗೊತ್ತಿದೆ, ಅವ್ರಿಗೆ ನನ್ನನ್ನು ಬಿಟ್ಟು ಇನ್ನು ಎಲ್ಲೂ ಹೋಗೋದಕ್ಕಾಗಲ್ಲ ಅನ್ನೋ ಮನಸ್ಥಿತಿಯಲ್ಲಿದ್ದರೆ ನೀವು ಅಂಥ ಎನರ್ಜಿನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಕಾಣಿಸ್ತಿದೆ. ಸೊ ಕಾನ್ಫಿಡೆಂಟ್ ಆಗಿರಿ, ಸೊ ದಟ್ ನಿಮ್ಮ ಜೀವನದಲ್ಲಿ ನೀವೇನು ಬೇಕೋ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಎ ಟೈಮ್ ಫಾರ್ ಹೀಲಿಂಗ್. ಓಕೆ, ಇಟ್ಸ್ ಅ ಬೆಸ್ಟ್ ಕಾರ್ಡ್ ಫಾರ್ ಗೈಡೆನ್ಸ್. ಅಂದರೆ ನೀವು ಈ ಪರ್ಸನ್ನಿಂದ ಏನು ಒಂಥರ ಮೆಂಟಲಿ ಇನ್ಸ್ಟೇಬಲ್ ಆಗಿರ್ತೀರಾ ಅಲ್ವಾ. ಅಂದರೆ ತುಂಬ ಅಳೋದು, ಬೇಜಾರು ಮಾಡ್ಕೊಳ್ಳೋದು, ಹೆಲ್ತ್ ಮೇಲೆ ಅಪ್ಸೆಟ್ ಆಗೋ ಅಂಥದ್ದು. ಅಂದರೆ ಕೆಲವೊಬ್ಬರು ಅವರ ಜೀವನದ ಒಂದು ಮೆಂಟಲ್ ಸ್ಟೇಟ್ನೇ ಹಾಳು ಮಾಡ್ಕೊಂಬಿಟ್ಟಿರ್ತೀರ ಅಂತ. ಅಂದರೆ ಡಿಪ್ರೆಷನ್, ಅಳೋದು, ಓವರ್ ಥಿಂಕ್ ಆಗೋದು, ಆ್ಯಂಗ್ಸೈಟಿ ಓಡೋ ಅಂಥದ್ದು, ಯಾವಾಗಲೂ ಯಾವುದೋ ವಿಚಾರವಾಗಿ ಕೊರಗೋದು, ಯಾರ ಹತ್ರನೂ ಮಾತಾಡದೇ ಇರೋವಂಥದ್ದು, ಮತ್ತು ನಿಮ್ಮನ್ನು ಯಾರೋ ಒಬ್ಬರು ಪುಷ್ ಮಾಡಬೇಕು, ಇಲ್ಲ ಅಂತ ಅಂದರೆ ನನ್ನ ಜೀವನ ಏನಿದು ಈ ಥರ ಆಗೋಗಿದೆ, ನಾನು ಬದುಕಬೇಕಾ ಸಾಯ್ಬೇಕಾ, ನನ್ನ ಲೈಫಲ್ಲಿ ಎಲ್ಲ ಮೋಸನೇ ಮಾಡ್ತಾರೆ, ಈ ಥರದ್ದು ಎಷ್ಟೊಂದು ಥಾಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ ಅಲ್ವಾ. ಅದನ್ನು ನೀವು ಹೀಲ್ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಎಲ್ಲ ಮನುಷ್ಯನಿಗೂ ಕೂಡ ಮೋಸ ಆಗುತ್ತೆ, ಎಲ್ಲರೂ ಪ್ರೀತಿಯಲ್ಲಿ ಬಿದ್ದಿರ್ತಾರೆ, ಆದರೆ ಎಲ್ಲರೂ ಅದರಿಂದ ಓವರ್ಕಮ್ ಆಗಿರ್ತಾರೆ. ಆದರೆ ನಿಮ್ಮ ಕೈಯಲ್ಲಿ ಯಾಕಾಗಲ್ಲ? ಯಾಕೆ ಅಂತ ಅಂದರೆ ನೀವು ನಿಮ್ಮ ಮೈಂಡ್ಸೆಟ್ಟಲ್ಲಿ ಹಾಕೊಂಡ್ಬಿಟ್ಟಿರ್ತೀರ, ಈ ವ್ಯಕ್ತಿ ಇದ್ರೇ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ ಒಂದು ಕಾನ್ಸೆಪ್ಟಿಂದ ಹೊರಗಡೆ ಬನ್ನಿ, ಆ ಒಂದು ವಿಚಾರದಿಂದ ಹೊರಗಡೆ ಬನ್ನಿ. ಆವಾಗ ನಿಮ್ಗೆ ಅನಿಸುತ್ತೆ ಪ್ರಪಂಚದಲ್ಲಿ ಎಷ್ಟೋ ಕಷ್ಟಗಳಿದೆ, ಅದರಲ್ಲಿ ನಿಮ್ಮದು ಒಂದು ಚಿಕ್ಕ ಕಷ್ಟ ಅಷ್ಟೇ ಹೊರತು ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ ಓವರ್ ಥಿಂಕ್ ಮಾಡಿ. ಸೊ ಅದನ್ನು ಹೀಲ್ ಮಾಡ್ಕೊಳ್ಳಿ. ರೇಖಿ ಹೀಲಿಂಗ್ ಹೋಗಿ, ಕ್ರಿಸ್ಟಲ್ ಹೀಲಿಂಗ್ ಹೋಗಿ, ಅಥವಾ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಹೋಗಿ, ಅಥವಾ ನೀವೇ ಮನೇಲಿ ಕೂತ್ಕೊಂಡು ಕೆಲವೊಂದು ಬುಕ್ಸ್ನ ಓದಿ. ಕೆಲವೊಂದು ಬುಕ್ಸಲ್ಲಿ ಪವರ್ ಆಫ್ ಮೈಂಡ್ ಅನ್ನೋದಿದೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋ ಅಂಥದ್ದಿದೆ, ಮತ್ತು ಸಬ್ ಕಾನ್ಷಿಯಸ್ ಬಗ್ಗೆ ಮಾತಾಡೋದಿದೆ, ನಮ್ಮ ಬ್ರೈನ್ ಯಾವ ಥರ ಪ್ಯಾಟ್ರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಮಾತಾಡಿರ್ತಾರೆ. ಬುಕ್ಸ್ನ ಓದಿ. ನಿಮಗೆ ಬುಕ್ಸ್ ನಿಮಗೆ ರೀಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಅದನ್ನು
ಕೇಳಿ, ಮೈಂಡ್ ಬಗ್ಗೆ ರೀಡ್ ಮಾಡಿರ್ತಾರೆ, ಮೈಂಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದನ್ನೆಲ್ಲ ಕೇಳಿದಾಗ ನೀವು ಹೀಲ್ ಆಗ್ತೀರಾ. ಹೀಲಿಂಗ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ಹೀಲ್ ಆಗಬೇಕು ಅಂತ ಅಲ್ಲ, ಸೆಲ್ಫ್ ಹೀಲಿಂಗ್ ಮಾಡ್ಕೋಬೋದು. ಒಳ್ಳೆ ಒಳ್ಳೆ ವಿಚಾರನ ಕೇಳೋದ್ರಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬೋದು, ಪೂಜೆ ಮಾಡೋದ್ರಲ್ಲಿ ಹೀಲ್ ಮಾಡ್ಕೋಬೋದು, ಒಂದು ವ್ಯಕ್ತಿನ ನೀವು ಡಿಟ್ಯಾಚ್ ಮಾಡ್ಕೊಳ್ತಾ ಹೋದಾಗ ಹೀಲ್ ಮಾಡ್ಕೋಬೋದು. ಸೊ ಇಟ್ಸ್ ಅ ಟೈಮ್ ಫಾರ್ ಹೀಲಿಂಗ್. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ಸರಿ ಮಾಡ್ಕೊಂಡಿಲ್ಲ ಅಂದಮೇಲೆ ನಿಮ್ಮ ಜೀವನಕ್ಕೆ ಇನ್ನೊಬ್ರು ಯಾರೋ ಬಂದು ಸರಿ ಮಾಡೋದಕ್ಕಂತೂ ಆಗಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇರಲಿ, ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಂದು ಪಾಸಿಟಿವ್ ಆಗಿ ಹೀಲ್ ಆಗ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಕ್ಷಣನೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನೀವು ಯಾವಾಗ ಪಾಸಿಟಿವ್ ಆಗಿರ್ತೀರಾ ಆವಾಗ ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಲ್ಲಿ ಕಾಣಿಸಿದಂತಹ ಅಕ್ಷರ ಬಂದು GHNPIOMSLQ ಆಗಿರುತ್ತೆ. ಸೊ ಇವತ್ತಿನ ರೀಡಿಂಗ್ ಇದಾಗಿತ್ತು. ನಿಮ್ಗೇನಾದರೂ ಈ ರೀಡಿಂಗ್ ತುಂಬ ರೆಸೊನೇಟ್ ಆಗಿದ್ದು, ನಿಮಗೆ ಈ ರೀಡಿಂಗ್ ಏನಾದರೂ ಇಷ್ಟ ಆಗಿದ್ದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.